ಈ ಅನ್ನಭಾಗ್ಯ ಅಕ್ಕಿಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಜನ ಈಗ ಹೈರಾಣ ಆಗ್ತಾ ಇದ್ದಾರೆ. ಯಾಕಂದ್ರೆ ರಾತ್ರಿ ಇಡೀ ಕ್ಯೂ ನಿಲ್ಲುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದು. ಬೆಳಗ್ಗೆ ಹೋದಂತಹ ಸಂದರ್ಭದಲ್ಲಿ ಇನ್ನೇನು ಪಡಿತರ ತಗೊಳ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಖಾಲಿ ಆಗಿದೆ, ಮತ್ತೆ ಬನ್ನಿ, ನಾಳೆ ಬನ್ನಿ, ಮತ್ತೆ ಸ್ಟಾಕ್ ಬರಬೇಕು, ಇಂಥದ್ದೆಲ್ಲ ಸಬೂಬ್ ಹೇಳ್ತಾರೆ. ಹಾಗಾಗಿ ಬೇಗ ಸಿಗಬೇಕು ಅಂತಂದ್ರೆ ರಾತ್ರಿಯೇ ಈ ಲೈನ್ ನಿಲ್ಬೇಕಾದಂತಹ ಪರಿಸ್ಥಿತಿ. ಅನ್ನಭಾಗ್ಯ ಅಕ್ಕಿಗಾಗಿ ಪಡಿತರ ಅಂಗಡಿ ಮುಂದೆ ಜನ ಸಾಲು ಸಾಲು ನಿಲ್ತಾ ಇದ್ದಾರೆ. ಒಂದು ಕಡೆ ಮೈ ಕೊರೆಯುವಂತಹ ಚಳಿ, ಅದನ್ನು ಲೆಕ್ಕಿಸದೆ ಬೆಳಗ್ಗೆಯೇ ಲೈನ್ ನಿಂತಿದ್ದಾರೆ, ಕ್ಯೂ ನಿಂತಿದ್ದಾರೆ. ಅಕ್ಕಿಗಾಗಿ ಮುಂಜಾನೆ 4 ಗಂಟೆ ಕ್ಯೂನಲ್ಲಿ ನಿಲ್ಬೇಕಾದಂತಹ ಪರಿಸ್ಥಿತಿ. ಬೊಮ್ಮನಹಳ್ಳಿಯ ಜಕ್ಕೂರು ರೇಷನ್ ಅಂಗಡಿ ಮುಂದೆ ರಾತ್ರಿ ಪಾಳಿ ಮಾಡ್ತಾ ಇದ್ದಾರೆ ಜನ. ಅಕ್ಕಿ ಸಿಕ್ಕರೆ ಸಾಕಪ್ಪ ಅನ್ನುವಂತ ರೀತಿಯಲ್ಲಿ ಪಾಪ ರಾತ್ರೋರಾತ್ರಿ ಕ್ಯೂನಲ್ಲಿ ನಿಂತಿದ್ದಾರೆ. ಕ್ಯೂನಲ್ಲಿ ನಿಂತರೂ ಕೆಲವೊಮ್ಮೆ ಸಿಗದೇ ಇರುವಂತಹ ಪರಿಸ್ಥಿತಿ ಇಲ್ಲಿ ಗಮನಿಸ್ತಾ ಇದೀವಲ್ಲ. ರಾತ್ರಿ ಕ್ಯೂ ನಿಂತಿರೋದು, ರಾತ್ರಿ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಿಂತಿರೋದಲ್ಲ, ಬೀಗ ಹಾಕಿದ್ದಾರೆ, ಅಂಗಡಿ ಬಂದು ಅಂಗಡಿ ಕ್ಲೋಸು, ಆ ಸಂದರ್ಭದಲ್ಲಿ ಕೊಡಲ್ಲ. ಆದ್ರೆ ರಾತ್ರಿ ನಿಂತ್ರೆ ಬೆಳಗ್ಗೆ 7-8 ಗಂಟೆ ಅಷ್ಟೊತ್ತರಲ್ಲಿ ಇನ್ನೇನು ಆ ಅಂಗಡಿ ಶಾಪ್ ಓಪನ್ ಆಗುತ್ತಲ್ವಾ, ಆ ಸಂದರ್ಭದಲ್ಲಿ ಸಿಗುತ್ತಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಈಗ ನಿಂತಿರೋದು. ರಾತ್ರಿ ಎಂತ ಚಳಿ ಇರುತ್ತೆ, ಬೆಳಗ್ಗೆ ಎಷ್ಟೊಂದು ಚಳಿ ಇದೆ. ಅದರಲ್ಲೂ ಬೆಂಗಳೂರಲ್ಲಿ ಈಗ ಚಳಿ 14 ಡಿಗ್ರಿ, 13 ಡಿಗ್ರಿ, 12 ಡಿಗ್ರಿ ಈ ರೀತಿ ಇರೋ ಚಳಿಯಲ್ಲಿ ಕ್ಯೂ ನಿಂತಿದ್ದಾರೆ ನೋಡಿ. ಒಂದು ಬೆಳಗಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ರಾತ್ರಿ ನಿಂತು ಬೆಳಗಾಗುವಂತ ಸಂದರ್ಭದಲ್ಲಿ ಪಡಿತರ ತಗೊಂಡು ಮನೆಗೆ ಹೋಗುವ ಅನ್ನುವಂತ ಲೆಕ್ಕಾಚಾರ ಅವರದು. ಸಮರ್ಪಕವಾಗಿ ರೇಷನ್ ಏನಾದ್ರೂ ವಿತರಣೆ ಆಗಿದ್ದಲ್ಲಿ ಈ ರೀತಿ ಆಗ್ತಿತ್ತಾ ಅನ್ನುವಂತ ಪ್ರಶ್ನೆ. ರಾಜ್ಯ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಮಧ್ಯಪ್ರವೇಶ ಮಾಡಬೇಕು ಅಂತ ಈಗ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಇಲ್ಲಿ ಪಡಿತರ ಸಿಗ್ತಾ ಇಲ್ವಾ ಅಥವಾ ಪಡಿತರ ಇಲ್ವಾ ಅಥವಾ ಯಾಕೆ ತೊಂದರೆ ಆಗ್ತಾ ಇದೆ? ರಾತ್ರಿ ನಿಲ್ಲುವಂತ ಪರಿಸ್ಥಿತಿ ಯಾಕಿಲ್ಲಿ ಏನಾಗ್ತಾ ಇದೆ? ಕೊನೆಗೂ ಬೆಳಗ್ಗೆ ರಾತ್ರಿಯಿಂದ ನಿಂತ ನಂತರದಲ್ಲಿ ಬೆಳಗ್ಗೆ ಆದ್ರೂ ಸಿಗುತ್ತಾ? ಅಂತದ್ದೇನಾದ್ರೂ ನಡೀತಾ ಇದೆ ಡೆವಲಪ್ಮೆಂಟ್ಸ್? ಏನ್ ಡೀಟೇಲ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಈ ಒಂದು ಪ್ರಕರಣದಲ್ಲಿ 2 ವರ್ಷನ್ ಇದೆ. ಒಂದು ಪಡಿತರ ಅಕ್ಕಿಯನ್ನು ಮಾರಾಟ ಮಾಡುವಂತಹ ಜನರ ವರ್ಷನ್ ಆದ್ರೆ, ಮತ್ತೊಂದು ಕಡೆ ಅಲ್ಲಿರುವಂತಹ ಜನರು ಹಾಗೂ ಸ್ಥಳೀಯರ ವರ್ಷನ್ ಬೇರೆ ಇದೆ. ಅಂದ್ರೆ ಇಲ್ಲಿ ಪ್ರಮುಖ ಸಮಸ್ಯೆ ಏನಂದ್ರೆ, ಒಂದು ಅಲ್ಲಿರುವಂತಹ ಶಾಪ್ ಅಂದ್ರೆ ಪಡಿತರ ಅಕ್ಕಿ ಇದೇನಿದೆ ಅಲ್ಲಿ ವಾರಕ್ಕೆ ಸರಿಯಾದ ರೀತಿಯಲ್ಲಿ ಅದನ್ನು ಓಪನ್ ಮಾಡ್ತಾ ಇಲ್ಲ. ಪಡಿತರ ಅಂಗಡಿಯನ್ನು ಸರಿಯಾದ ರೀತಿಯಲ್ಲಿ ಓಪನ್ ಮಾಡದಂತಹ ಕಾರಣಕ್ಕಾಗಿ ವಾರದಲ್ಲಿ ಅಥವಾ ತಿಂಗಳಲ್ಲಿ ಲಿಮಿಟೆಡ್ ದಿನದಿಂದ ಓಪನ್ ಮಾಡ್ತಿರೋದ್ರಿಂದ ಅಲ್ಲಿರುವಂತಹ ಜನರು ಭಯಗೊಂಡು ಯಾವಾಗ ಓಪನ್ ಆಗುತ್ತೋ ಅವನು ಹಿಂದಿನ ದಿನ ಮಾಹಿತಿ ತಿಳಿದು ರಾತ್ರೋರಾತ್ರಿ ಬಂದು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಜೊತೆಗೆ ಯಾಕೆ ಈ ರೀತಿ ರಾತ್ರೋರಾತ್ರಿ ಒಂದು ಕ್ಯೂ ನಿಲ್ತಾರೆ ಅಂದ್ರೆ, ಮೊದಲಿಗೆ ಅಲ್ಲಿ ಪಡಿತರ ಅಕ್ಕಿ ವಿತರಣೆ ಮಾಡುವಂತಹ ಮೊದಲು ಅಲ್ಲಿಗೆ ಟೋಕನ್ ಕೊಡಲಾಗುತ್ತೆ. ಆ ಒಂದು ಟೋಕನ್ ಪ್ರಕ್ರಿಯೆ ಏನಿದೆ ಬೆಳಗ್ಗಿನಿಂದಲೂ ಶುರುವಾಗುತ್ತೆ. ಆ ಒಂದು ಟೋಕನ್ಗಾಗಿ ಮಧ್ಯರಾತ್ರಿಯೇ ಬಂದು ಇವರು ಕ್ಯೂ ನಿಲ್ತಾರೆ. ಕೆಲವೊಮ್ಮೆ ಮಧ್ಯರಾತ್ರಿಯಿಂದ ಬೆಳಗಿನ ತನಕ ಕ್ಯೂ ನಿಂತು ಆ ಟೋಕನ್ ಪಡೆದ ತದನಂತರದಲ್ಲಿ ಟೋಕನ್ ಅನ್ವಯ ಬಂದು ಅವರು ಅಕ್ಕಿಯನ್ನು ಪಡೆಯುವಂತಹ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇನ್ನು ಅಲ್ಲಿರುವಂತಹ ಅಕ್ಕಿ ಮಾರಾಟಗಾರ ಅಂದ್ರೆ ಪಡಿತರ ಅಂಗಡಿಯವರ ವರ್ಷ ಏನಂದ್ರೆ, ಅಲ್ಲಿರುವಂತಹ ಬಹುತೇಕ ಜನರು ಏನಿದ್ರೆ ಕೂಲಿ ಕೆಲಸಕ್ಕೆ ಹೋಗೋರು, ಅವರು ಬೆಳಗಿನ ಹೊತ್ತು ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಇದೇ ಕಾರಣಕ್ಕೆ ಅರ್ಲಿ ಮಾರ್ನಿಂಗ್ ಅಥವಾ ಮಧ್ಯರಾತ್ರಿ ಬಂದು ಕ್ಯೂ ನಿಲ್ತಾರೆ ಅಂತ ಅಲ್ಲಿರುವಂತಹ ಪಡಿತರ ಅಕ್ಕಿ ಮಾರಾಟಗಾರರು ಕೊಡ್ತಿರುವಂತಹ ಸ್ಪಷ್ಟನೆ. ಹಾಗಾದ್ರೆ ಇಲ್ಲಿ ಮೂಡ್ತಿರುವಂತಹ ಪ್ರಶ್ನೆ ಏನಂದ್ರೆ, ಈ ಹಿಂದೆ ಯಾಕೆ ಈ ಸಮಸ್ಯೆ ಆಗಿಲ್ಲ? ಈ ಚುನಾವಣೆ ಸಂದರ್ಭದಲ್ಲಾಗಿರಬಹುದು ಅಥವಾ ಎಲೆಕ್ಷನ್ ಗೆದ್ದ 1-2 ತಿಂಗಳಲ್ಲಿ ಯಾಕೆ ಈ ಸಮಸ್ಯೆ ಆಗಿಲ್ಲ? ಈಗ ಯಾಕೆ ಈ ರೀತಿಯ ಸಮಸ್ಯೆ ಆಗ್ತಿರೋ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಈ ಅನ್ನಭಾಗ್ಯ ಏನಿದೆ, ಸಿಎಂ ಸಿದ್ದರಾಮಯ್ಯನವರನ್ನು ಅನ್ನರಾಮಯ್ಯ ಅಂತ ಗುರುತಿಸಿಕೊಟ್ಟು ಅಷ್ಟೊಂದು ಅವರಿಗೆ ಹೆಸರು ತಂದು ಕೊಟ್ಟಿರುವಂತಹ ಯೋಜನೆ, ಸರ್ಕಾರದ ಪ್ರಮುಖ ಯೋಜನೆ ಏನಿದೆ, ಇಂತಹ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಪ್ರಕ್ರಿಯೆ ಮಾಡಿಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಪ್ರಮುಖ ಯೋಜನೆಯನ್ನು ಜನರಿಗೆ ತಲುಪಿಸಲು ಯಾಕೆ ಈಗ ವಿಫಲ ಆಗ್ತಾ ಇದೆ? ಒಂದು ಕಡೆ ಗೃಹಲಕ್ಷ್ಮಿ ಗೊಂದಲ ಆಗ್ತಾ ಇದೆ, ಇಂಥ ಸಮಯದಲ್ಲಿ ಅಕ್ಕಿಯೂ ಕೂಡ ಆಹಾಕಾರ ಎದ್ದಿತ್ತು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕೆಲವೊಂದು ಇದು ಬರೀ ಬಾಗೂರು ಮಾತ್ರವಲ್ಲ, ನಗರದ ಹಲವು ಭಾಗದಲ್ಲೂ ಕೂಡ ಈ ರೀತಿಯ ಪರಿಸ್ಥಿತಿ ಇದೆ. ಇಲ್ಲಿ ಪ್ರಶ್ನೆ ಇರೋದು, ಆರಂಭದ ದಿನದಲ್ಲಿ ಇಲ್ಲದಂತಹ ಈ ಒಂದು ಸಮಸ್ಯೆ ಈಗ ಯಾಕೆ ಹುಟ್ಟಿಕೊಳ್ತಾ ಇದೆ? ಈಗ ಪಡಿತರ ಮಾರಾಟಗಾರರು ಏನೇ ಸ್ಪಷ್ಟನೆ ಕೊಟ್ಟರು ಕೂಡ ಅಲ್ಲಿ ಜನರು ಸಫರ್ ಆಗ್ತಿರೋದಂತೂ ಸ್ಪಷ್ಟ. ಅಕ್ಕಿಗಾಗಿ ರಾತ್ರೋರಾತ್ರಿ ಒಂದು 5-6 ಗಂಟೆಗಳ ಕ್ಯೂ ನಿಂತು ಟೋಕನ್ ಪಡೆದು ಮತ್ತೆ ಬೆಳಗ್ಗೆ ಜಾವ ಬಂದು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದಿರೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಗೊತ್ತಿದ್ರು ಕೂಡ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಆಗಿರ್ಬೋದು ಅಥವಾ ಜನರಿಗೆ ಸರಿಯಾದ ರೀತಿಯಲ್ಲಿ ಅಕ್ಕಿಯನ್ನು ಪೂರೈಕೆ ಮಾಡಲು ಯಾಕೆ ಆಹಾರ ಇಲಾಖೆ ವಿಫಲ ಆಗ್ತಿದೆ ಅನ್ನೋ ಪ್ರಶ್ನೆ ಕೂಡ ಅಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು. ಈ ಅನ್ನಭಾಗ್ಯ ಅಕ್ಕಿಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಜನ ಈಗ ಹೈರಾಣ ಆಗ್ತಾ ಇದ್ದಾರೆ. ಯಾಕಂದ್ರೆ ರಾತ್ರಿ ಇಡೀ ಕ್ಯೂ ನಿಲ್ಲುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದು. ಬೆಳಗ್ಗೆ ಹೋದಂತಹ ಸಂದರ್ಭದಲ್ಲಿ ಇನ್ನೇನು
ಪಡಿತರ ತಗೊಳ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಖಾಲಿ ಆಗಿದೆ, ಮತ್ತೆ ಬನ್ನಿ, ನಾಳೆ ಬನ್ನಿ, ಮತ್ತೆ ಸ್ಟಾಕ್ ಬರಬೇಕು, ಇಂಥದ್ದೆಲ್ಲ ಸಬೂಬ್ ಹೇಳ್ತಾರೆ. ಹಾಗಾಗಿ ಬೇಗ ಸಿಗ್ಬೇಕು ಅಂತಂದ್ರೆ ರಾತ್ರಿಯೇ ಈ ಲೈನ್ ನಿಲ್ಬೇಕಾದಂತ ಪರಿಸ್ಥಿತಿ. ಅನ್ನಭಾಗ್ಯ ಅಕ್ಕಿಗಾಗಿ ಪಡಿತರ ಅಂಗಡಿ ಮುಂದೆ ಜನ ಸಾಲು ಸಾಲು ನಿಲ್ತಾ ಇದ್ದಾರೆ. ಒಂದು ಕಡೆ ಮೈ ಕೊರೆಯುವಂತಹ ಚಳಿ, ಅದನ್ನು ಲೆಕ್ಕಿಸದೆ ಬೆಳಗ್ಗೆಯೇ ಲೈನ್ ನಿಂತಿದ್ದಾರೆ, ಕ್ಯೂ ನಿಂತಿದ್ದಾರೆ. ಅಕ್ಕಿಗಾಗಿ ಮುಂಜಾನೆ 4 ಗಂಟೆ ಕ್ಯೂನಲ್ಲಿ ನಿಲ್ಬೇಕಾದಂತಹ ಪರಿಸ್ಥಿತಿ. ಬೊಮ್ಮನಹಳ್ಳಿಯ ಜಕ್ಕೂರು ರೇಷನ್ ಅಂಗಡಿ ಮುಂದೆ ರಾತ್ರಿ ಪಾಳಿ ಮಾಡ್ತಾ ಇದ್ದಾರೆ ಜನ. ಅಕ್ಕಿ ಸಿಕ್ಕರೆ ಸಾಕಪ್ಪ ಅನ್ನುವಂತ ರೀತಿಯಲ್ಲಿ ಪಾಪ ರಾತ್ರೋರಾತ್ರಿ ಕ್ಯೂನಲ್ಲಿ ನಿಂತಿದ್ದಾರೆ. ಕ್ಯೂನಲ್ಲಿ ನಿಂತರೂ ಕೆಲವೊಮ್ಮೆ ಸಿಗದೇ ಇರುವಂತಹ ಪರಿಸ್ಥಿತಿ ಇಲ್ಲಿ ಗಮನಿಸ್ತಾ ಇದೀವಲ್ಲ. ರಾತ್ರಿ ಕ್ಯೂ ನಿಂತಿರೋದು, ರಾತ್ರಿ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಿಂತಿರೋದಲ್ಲ, ಬೀಗ ಹಾಕಿದ್ದಾರೆ, ಅಂಗಡಿ ಬಂದು ಅಂಗಡಿ ಕ್ಲೋಸು, ಆ ಸಂದರ್ಭದಲ್ಲಿ ಕೊಡಲ್ಲ. ಆದ್ರೆ ರಾತ್ರಿ ನಿಂತ್ರೆ ಬೆಳಗ್ಗೆ 7-8 ಗಂಟೆ ಅಷ್ಟೊತ್ತರಲ್ಲಿ ಇನ್ನೇನು ಆ ಅಂಗಡಿ ಶಾಪ್ ಓಪನ್ ಆಗುತ್ತಲ್ವಾ, ಆ ಸಂದರ್ಭದಲ್ಲಿ ಸಿಗುತ್ತಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಈಗ ನಿಂತಿರೋದು. ರಾತ್ರಿ ಎಂತ ಚಳಿ ಇರುತ್ತೆ, ಬೆಳಗ್ಗೆ ಎಷ್ಟೊಂದು ಚಳಿ ಇದೆ. ಅದರಲ್ಲೂ ಬೆಂಗಳೂರಲ್ಲಿ ಈಗ ಚಳಿ 14 ಡಿಗ್ರಿ, 13 ಡಿಗ್ರಿ, 12 ಡಿಗ್ರಿ ಈ ರೀತಿ ಇರೋ ಚಳಿಯಲ್ಲಿ ಕ್ಯೂ ನಿಂತಿದ್ದಾರೆ ನೋಡಿ. ಒಂದು ಬೆಳಗಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ರಾತ್ರಿ ನಿಂತು ಬೆಳಗಾಗುವಂತ ಸಂದರ್ಭದಲ್ಲಿ ಪಡಿತರ ತಗೊಂಡು ಮನೆಗೆ ಹೋಗುವ ಅನ್ನುವಂತ ಲೆಕ್ಕಾಚಾರ ಅವರದು. ಸಮರ್ಪಕವಾಗಿ ರೇಷನ್ ಏನಾದ್ರೂ ವಿತರಣೆ ಆಗಿದ್ದಲ್ಲಿ ಈ ರೀತಿ ಆಗ್ತಿತ್ತಾ ಅನ್ನುವಂತ ಪ್ರಶ್ನೆ. ರಾಜ್ಯ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಮಧ್ಯಪ್ರವೇಶ ಮಾಡಬೇಕು ಅಂತ ಈಗ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಇಲ್ಲಿ ಪಡಿತರ ಸಿಗ್ತಾ ಇಲ್ವಾ ಅಥವಾ ಪಡಿತರ ಇಲ್ವಾ ಅಥವಾ ಯಾಕೆ ತೊಂದರೆ ಆಗ್ತಾ ಇದೆ? ರಾತ್ರಿ ನಿಲ್ಲುವಂತ ಪರಿಸ್ಥಿತಿ ಯಾಕಿಲ್ಲಿ ಏನಾಗ್ತಾ ಇದೆ? ಕೊನೆಗೂ ಬೆಳಗ್ಗೆ ರಾತ್ರಿಯಿಂದ ನಿಂತ ನಂತರದಲ್ಲಿ ಬೆಳಗ್ಗೆ ಆದ್ರೂ ಸಿಗುತ್ತಾ? ಅಂತದ್ದೇನಾದ್ರೂ ನಡೀತಾ ಇದೆ ಡೆವಲಪ್ಮೆಂಟ್ಸ್? ಏನ್ ಡೀಟೇಲ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಈ ಒಂದು ಪ್ರಕರಣದಲ್ಲಿ 2 ವರ್ಷನ್ ಇದೆ. ಒಂದು ಪಡಿತರ ಅಕ್ಕಿಯನ್ನು ಮಾರಾಟ ಮಾಡುವಂತಹ ಜನರ ವರ್ಷನ್ ಆದ್ರೆ, ಮತ್ತೊಂದು ಕಡೆ ಅಲ್ಲಿರುವಂತಹ ಜನರು ಹಾಗೂ ಸ್ಥಳೀಯರ ವರ್ಷನ್ ಬೇರೆ ಇದೆ. ಅಂದ್ರೆ ಇಲ್ಲಿ ಪ್ರಮುಖ ಸಮಸ್ಯೆ ಏನಂದ್ರೆ, ಒಂದು ಅಲ್ಲಿರುವಂತಹ ಶಾಪ್ ಅಂದ್ರೆ ಪಡಿತರ ಅಕ್ಕಿ ಇದೇನಿದೆ ಅಲ್ಲಿ ವಾರಕ್ಕೆ ಸರಿಯಾದ ರೀತಿಯಲ್ಲಿ ಅದನ್ನು ಓಪನ್ ಮಾಡ್ತಾ ಇಲ್ಲ. ಪಡಿತರ ಅಂಗಡಿಯನ್ನು ಸರಿಯಾದ ರೀತಿಯಲ್ಲಿ ಓಪನ್ ಮಾಡದಂತಹ ಕಾರಣಕ್ಕಾಗಿ ವಾರದಲ್ಲಿ ಅಥವಾ ತಿಂಗಳಲ್ಲಿ ಲಿಮಿಟೆಡ್ ದಿನದಿಂದ ಓಪನ್ ಮಾಡ್ತಿರೋದ್ರಿಂದ ಅಲ್ಲಿರುವಂತಹ ಜನರು ಭಯಗೊಂಡು ಯಾವಾಗ ಓಪನ್ ಆಗುತ್ತೋ ಅವನು ಹಿಂದಿನ ದಿನ ಮಾಹಿತಿ ತಿಳಿದು ರಾತ್ರೋರಾತ್ರಿ ಬಂದು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಜೊತೆಗೆ ಯಾಕೆ ಈ ರೀತಿ ರಾತ್ರೋರಾತ್ರಿ ಒಂದು ಕ್ಯೂ ನಿಲ್ತಾರೆ ಅಂದ್ರೆ, ಮೊದಲಿಗೆ ಅಲ್ಲಿ ಪಡಿತರ ಅಕ್ಕಿ ವಿತರಣೆ ಮಾಡುವಂತಹ ಮೊದಲು ಅಲ್ಲಿಗೆ ಟೋಕನ್ ಕೊಡಲಾಗುತ್ತೆ. ಆ ಒಂದು ಟೋಕನ್ ಪ್ರಕ್ರಿಯೆ ಏನಿದೆ ಬೆಳಗ್ಗಿನಿಂದಲೂ ಶುರುವಾಗುತ್ತೆ. ಆ ಒಂದು ಟೋಕನ್ಗಾಗಿ ಮಧ್ಯರಾತ್ರಿಯೇ ಬಂದು ಇವರು ಕ್ಯೂ ನಿಲ್ತಾರೆ. ಕೆಲವೊಮ್ಮೆ ಮಧ್ಯರಾತ್ರಿಯಿಂದ ಬೆಳಗಿನ ತನಕ ಕ್ಯೂ ನಿಂತು ಆ ಟೋಕನ್ ಪಡೆದ ತದನಂತರದಲ್ಲಿ ಟೋಕನ್ ಅನ್ವಯ ಬಂದು ಅವರು ಅಕ್ಕಿಯನ್ನು ಪಡೆಯುವಂತಹ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇನ್ನು ಅಲ್ಲಿರುವಂತಹ ಅಕ್ಕಿ ಮಾರಾಟಗಾರರು ಅಂದ್ರೆ ಪಡಿತರ ಅಂಗಡಿಯವರ ವರ್ಷನ್ ಏನಂದ್ರೆ, ಅಲ್ಲಿರುವಂತಹ ಬಹುತೇಕ ಜನರು ಏನಿದ್ರೆ ಕೂಲಿ ಕೆಲಸಕ್ಕೆ ಹೋಗೋರು, ಅವರು ಬೆಳಗಿನ ಹೊತ್ತು ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಇದೇ ಕಾರಣಕ್ಕೆ ಅರ್ಲಿ ಮಾರ್ನಿಂಗ್ ಅಥವಾ ಮಧ್ಯರಾತ್ರಿ ಬಂದು ಕ್ಯೂ ನಿಲ್ತಾರೆ ಅಂತ ಅಲ್ಲಿರುವಂತಹ ಪಡಿತರ ಅಕ್ಕಿ ಮಾರಾಟಗಾರರು ಕೊಡ್ತಿರುವಂತಹ ಸ್ಪಷ್ಟನೆ. ಹಾಗಾದ್ರೆ ಇಲ್ಲಿ ಮೂಡ್ತಿರುವಂತಹ ಪ್ರಶ್ನೆ ಏನಂದ್ರೆ, ಈ ಹಿಂದೆ ಯಾಕೆ ಈ ಸಮಸ್ಯೆ ಆಗಿಲ್ಲ? ಚುನಾವಣೆ ಸಂದರ್ಭದಲ್ಲಾಗಿರಬಹುದು ಅಥವಾ ಎಲೆಕ್ಷನ್ ಗೆದ್ದ 1 ತಿಂಗಳ 1-2 ತಿಂಗಳಲ್ಲಿ ಯಾಕೆ ಈ ಸಮಸ್ಯೆ ಆಗಿಲ್ಲ, ಈಗ ಯಾಕೆ ಈ ರೀತಿಯ ಸಮಸ್ಯೆ ಆಗ್ತಿರೋ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಈ ಅನ್ನಭಾಗ್ಯ ಏನಿದೆ, ಸಿಎಂ ಸಿದ್ದರಾಮಯ್ಯನವರನ್ನು ಅನ್ನರಾಮಯ್ಯ ಅಂತ ಗುರುತಿಸಿಕೊಟ್ಟು ಅಷ್ಟೊಂದು ಅವರಿಗೆ ಹೆಸರು ತಂದು ಕೊಟ್ಟಿರುವಂತಹ ಯೋಜನೆ, ಸರ್ಕಾರದ ಪ್ರಮುಖ ಯೋಜನೆ ಏನಿದೆ, ಇಂತಹ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಇವರು ಪ್ರಕ್ರಿಯೆ ಮಾಡಿಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಪ್ರಮುಖ ಯೋಜನೆಯನ್ನು ಜನರಿಗೆ ತಲುಪಿಸಲು ಯಾಕೆ ಈಗ ವಿಫಲ ಆಗ್ತಾ ಇದೆ? ಒಂದು ಕಡೆ ಗೃಹಲಕ್ಷ್ಮಿ ಗೊಂದಲ ಆಗ್ತಾ ಇದೆ, ಇಂಥ ಸಮಯದಲ್ಲಿ ಅಕ್ಕಿಯೂ ಕೂಡ ಆಹಾಕಾರ ಎದ್ದಿತ್ತು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕೆಲವೊಂದು ಇದು ಬರೀ ಬಾಗೂರು ಮಾತ್ರವಲ್ಲ, ನಗರದ ಹಲವು ಭಾಗದಲ್ಲೂ ಕೂಡ ಈ ರೀತಿಯ ಪರಿಸ್ಥಿತಿ ಇದೆ. ಇಲ್ಲಿ ಪ್ರಶ್ನೆ ಇರೋದು, ಆರಂಭದ ದಿನದಲ್ಲಿ ಇಲ್ಲದಂತಹ ಈ ಒಂದು ಸಮಸ್ಯೆ ಈಗ ಯಾಕೆ ಹುಟ್ಟಿಕೊಳ್ತಾ ಇದೆ? ಈಗ ಪಡಿತರ ಮಾರಾಟಗಾರರು ಏನೇ ಸ್ಪಷ್ಟನೆ ಕೊಟ್ಟರು ಕೂಡ ಅಲ್ಲಿ ಜನರು ಸಫರ್ ಆಗ್ತಿರೋದಂತೂ ಸ್ಪಷ್ಟ. ಅಕ್ಕಿಗಾಗಿ ರಾತ್ರೋರಾತ್ರಿ ಒಂದು 5-6 ಗಂಟೆಗಳ ಕ್ಯೂ ನಿಂತು ಟೋಕನ್ ಪಡೆದು ಮತ್ತೆ ಬೆಳಗ್ಗೆ ಜಾವ ಬಂದು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದಿರೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಗೊತ್ತಿದ್ರು ಕೂಡ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಆಗಿರ್ಬೋದು ಅಥವಾ ಜನರಿಗೆ ಸರಿಯಾದ ರೀತಿಯಲ್ಲಿ ಅಕ್ಕಿಯನ್ನು ಪೂರೈಕೆ ಮಾಡಲು ಯಾಕೆ ಆಹಾರ ಇಲಾಖೆ ವಿಫಲ ಆಗ್ತಿದೆ ಅನ್ನೋ ಪ್ರಶ್ನೆ ಕೂಡ ಅಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು.